ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಅವರ್ AR ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್. ಇದು ನಮ್ಮ ಫಸ್ಟ್ ಯೂಟ್ಯೂಬ್ ವಿಡಿಯೋ. ನೀವೆಲ್ಲರೂ ಈ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ನಮ್ಮ ಚಾನಲ್ನ ಸಿಹಿಯಿಂದ ಪ್ರಾರಂಭ ಮಾಡೋಣ ಅಂತ ನಾವು ಇವತ್ತು ಹೆಸರುಬೇಳೆ ಪಾಯಸವನ್ನು ಮಾಡ್ತಾ ಇದ್ದೀವಿ. ಇದನ್ನು ಹೇಗೆ ಮಾಡೋದು ಅಂತ ನಿಮಗೂ ತಿಳಿಸ್ಕೊಡ್ತೀವಿ, ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಂತ ಅಂದರೆ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಹಸಿ ಕೊಬ್ಬರಿ, 1 ಕಪ್ ಬೆಲ್ಲ, 1 ಕಪ್ ಹೆಸರುಬೇಳೆ, ಗೋಡಂಬಿ, ಬಾದಾಮಿ ಮತ್ತು ಏಲಕ್ಕಿ. ಇಲ್ಲಿ ನಾವು ಗೋಡಂಬಿ ಮತ್ತು ಬಾದಾಮಿಯನ್ನು ಮೊದಲೇ 5 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೀವಿ. ಕುಕ್ಕರ್ನಲ್ಲಿ ಹೆಸರುಬೇಳೆ ಹಾಕಿ ಸ್ವಲ್ಪ ಹುರಿದು ಅದಕ್ಕೆ 2 ಚಮಚ ತುಪ್ಪ, 3 ಕಪ್ಪು ನೀರು ಸೇರಿಸಿ 1 ವಿಷಿಲ್ ತನಕ ಬೇಯಿಸ್ಕೊಂಡಿದ್ದೀವಿ. ವಿಷಿಲ್ ಇಳಿಯೋ ತನಕ ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲ, ಸ್ವಲ್ಪ ನೀರನ್ನು ಹಾಕಿ ಪಾಕವನ್ನು ಮಾಡ್ಕೊಳ್ತಾ ಇದ್ದೀವಿ. ನಂತರ ಮಿಕ್ಸಿಯಲ್ಲಿ ಹಸಿ ಕೊಬ್ಬರಿಯನ್ನು ಹಾಕಿ ಮಿಕ್ಸ್ ಮಾಡಿ ಅದರ ಹಾಲನ್ನು ತೆಗೆದಿಟ್ಟುಕೊಳ್ತಾ ಇದ್ದೀವಿ. ಹಾಗೆ ನೆನೆಸಿಟ್ಟ ಗೋಡಂಬಿ ಮತ್ತು ಬಾದಾಮಿ ಹಾಗೂ ಏಲಕ್ಕಿಯನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿದ್ದೀವಿ. ಕುಕ್ಕರ್ ವಿಷಿಲ್ ಆರಿದ ನಂತರ ಬೇಯಿಸಿದ ಹೆಸರುಬೇಳೆಗೆ ಬೆಲ್ಲದ ಪಾಕ, ಕಾಯಿ ಹಾಲು ಮತ್ತು ಗೋಡಂಬಿ ಬಾದಾಮಿ ಪೇಸ್ಟನ್ನು ಹಾಕಿ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಸ್ಟಿರ್ ಮಾಡ್ತಾ ಬೇಯಿಸ್ತಾ ಇದ್ದೀವಿ. ಈಗ ಪಾಯಸ ಆಲ್ಮೋಸ್ಟ್ ರೆಡಿಯಾಗಿದೆ. ಅದಕ್ಕೆ ತುಪ್ಪದಲ್ಲಿ ಹುರಿದ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀವಿ. ತುಂಬ ಸುಲಭವಾದ ಹೆಸರುಬೇಳೆ ಪಾಯಸ ಈಗ ಸವಿಯಲು ರೆಡಿ.